ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್. ನಾನಿ ಮಂಜು, ನೀವು ನೋಡ್ತಿದ್ರಿ ಮಂಜು ಸ್ಟೋರೀಸ್. ಫ್ರೆಂಡ್ಸ್, RCB ಕಡೆಯಿಂದ ಬಿಗ್ ಬಿಗ್ ಅಪ್ಡೇಟ್ಸ್ ಗಳು ಬರ್ತಾ ಇವೆ. ಅದಕ್ಕಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಅಷ್ಟೇ ಅಲ್ಲ, ಬೇಗ ಬೇಗ ವಿಡಿಯೋಸ್ ಗಳು ಬರ್ಬೇಕಂದ್ರೆ ನಿಮಗೆ ನಮ್ಮ ಚಾನಲ್ ನಲ್ಲಿರುವ ಸಬ್ಸ್ಕ್ರೈಬ್ ಬಟನ್ ಅನ್ನು ಒತ್ತಿ, ಆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಆಲ್ ಅನ್ನು ಸೆಲೆಕ್ಟ್ ಮಾಡಿ. ಒಳ್ಳೆ ಒಳ್ಳೆ ಕಂಟೆಂಟ್ ಗಳು ಬರುತ್ತವೆ ಅಂತ ಹೇಳ್ಬಹುದು. ಹೌದು ಫ್ರೆಂಡ್ಸ್, ವಿರಾಟ್ ಕೊಹ್ಲಿ ಅವರು ಈ ಸೀಸನ್ ಅಲ್ಲಿ ಕ್ಯಾಪ್ಟನ್ ನಮ್ಮ RCB ತಂಡಕ್ಕೆ ಆಗುತ್ತಾರಾ ಇಲ್ಲ ಅಂತ ನಮ್ಮ RCB ತಂಡದ ಕೋಚ್ ಆಂಡಿ ಫ್ಲವರ್ ಅವರು ಈಗ ಕನ್ಫರ್ಮೇಶನ್ ಅನ್ನು ಕೊಟ್ಟಿದ್ದಾರೆ. ಹೌದು ಫ್ರೆಂಡ್ಸ್, ನಮ್ಮ RCB ತಂಡಕ್ಕೆ ವಿರಾಟ್ ಕೊಹ್ಲಿ ಅವರು ಕ್ಯಾಪ್ಟನ್ ಆಗ್ಲಿ ಅಂತ ಸಾಕಷ್ಟು ಅಭಿಮಾನಿಗಳು ಕೂಡ ಕನಸು ಕಾಣ್ತಾ ಇದ್ದಾರೆ. ಯಾಕಂದ್ರೆ ವಿರಾಟ್ ಕೊಹ್ಲಿ ಅವರು ನಮ್ಮ RCB ತಂಡದ ಕಪ್ ಅನ್ನು ಎತ್ತಲಿ ಅಂತ ನಾವು ಆಶಿಸುತ್ತಿದ್ದೇವೆ. ವಿರಾಟ್ ಕೊಹ್ಲಿ ಅವರು ನಮ್ಮ RCB ತಂಡದಲ್ಲಿ ಸಾಕಷ್ಟು ವರ್ಷಗಳಿಂದ ಆಡುತ್ತಾ ಬಂದಿದ್ದಾರೆ. ಅವರು ಅದೆಷ್ಟೋ ನೋವುಗಳನ್ನು ತಿಂದಿದ್ದಾರೆ. ನಮ್ಮ RCB ತಂಡ ಕಪ್ ಗೆದ್ರೆ ಅವರಿಗೆ ಆಗುವಷ್ಟು ಖುಷಿ ಯಾರಿಗೆ ಆಗೋದಿಲ್ಲ ಅಂತ ಹೇಳ್ಬಹುದು. ಯಾಕಂದ್ರೆ ಅವರು ಕುಣಿದು ಕುಪ್ಪಳಿಸಿ ಬಿಡುತ್ತಾರೆ ಅಂತ ಹೇಳ್ಬಹುದು. ನಮ್ಮ RCB ತಂಡ ಈ ಸೀಸನ್ ಅಲ್ಲಿ ಕಪ್ ತಂದು ಕೊಡುವ ತಂಡವನ್ನು ಬಿಲ್ಡ್ ಮಾಡಿದ್ದಾರೆ. ಹೌದು, ಮಾಸ್ಟರ್ ಪ್ಲಾನ್ ನಿಂದ ಆಕ್ಷನ್ ನಲ್ಲಿ ನಮ್ಮ RCB ತಂಡ ಒಳ್ಳೆ ಒಳ್ಳೆ ಆಟಗಾರರನ್ನು ಪಿಕ್ ಮಾಡಿದೆ. ಅದಕ್ಕಾಗಿ ನಮ್ಮ RCB ತಂಡದ ಒಬ್ಬ ಸೂಕ್ತ ಕ್ಯಾಪ್ಟನ್ ಬೇಕು. ಆ ಕ್ಯಾಪ್ಟನ್ ಯಾರು ಆಗ್ಬೇಕಂದ್ರೆ ವಿರಾಟ್ ಕೊಹ್ಲಿನೇ ಆಗ್ಬೇಕು. ಹೌದು ಫ್ರೆಂಡ್ಸ್, ಅಭಿಮಾನಿಗಳು ಕನಸು ಕಾಣ್ತಾ ಇದ್ದಾರೆ. ವಿರಾಟ್ ಕೊಹ್ಲಿ ಅವರು ಆದ್ರೆ ಈ ಸೀಸನ್ ಅಲ್ಲಿ ಕಪ್ ಹೊಡೆದ್ರೆ ಅವ್ರ ಕೈಯಿಂದ ಕಪ್ ಎತ್ತೋದನ್ನು ನಾವೆಲ್ಲರೂ ನೋಡಬೇಕು. ಇನ್ನು ಫ್ರೆಂಡ್ಸ್, ಆಂಡಿ ಫ್ಲವರ್ ಅವರು ಕ್ಲಿಯಾರಿಟಿಯನ್ನು ಕೊಟ್ಟಿದ್ದು ಯಾವುದಕ್ಕೆ ಅಂದ್ರೆ ವಿರಾಟ್ ಕೊಹ್ಲಿ ಅವರನ್ನು ನಾವು ಇನ್ನೂ ಕೂಡ ಕೇಳಿಲ್ಲ, ಅವರನ್ನು ನಾವು ಕನ್ವಿನ್ಸ್ ಮಾಡಿಲ್ಲ ಅಂತ ಆಂಡಿ ಫ್ಲವರ್ ಅವರು ಹೇಳ್ತಾ ಇದ್ದಾರೆ. ಅಂದ್ರೆ ವಿರಾಟ್ ಕೊಹ್ಲಿ ಅವರನ್ನು ಅವರು ಕೇಳ್ಬೇಕಂತೆ, ನೀವು ಕ್ಯಾಪ್ಟನ್ ಆಗ್ತೀರಾ ಇಲ್ಲ ಈ ವರ್ಷ ಅಂತ. ಅವರು ಒಪ್ಪಿಗೆ ಕೊಟ್ರೆ ಮಾತ್ರ, ವಿರಾಟ್ ಕೊಹ್ಲಿ ಅವರು ಒಪ್ಪಿಗೆ ಕೊಟ್ರೆ ಮಾತ್ರ ಈ ಸೀಸನ್ ಅಲ್ಲಿ ನಮ್ಮ RCB ತಂಡಕ್ಕೆ ಕ್ಯಾಪ್ಟನ್ ಆಗ್ತಾರೆ ಅಂತ ಹೇಳ್ಬಹುದು. ಇನ್ನು ವಿರಾಟ್ ಕೊಹ್ಲಿ ಅವರು ಈ ಸೀಸನ್ ಅಲ್ಲಿ ನಮ್ಮ RCB ತಂಡದ ಕ್ಯಾಪ್ಟನ್ಸ್ಗೆ ಒಪ್ಕೊಳ್ಳಿ ಅಂತ ಹೇಳೋಣ. ಇನ್ನು ಫ್ರೆಂಡ್ಸ್, ವಿರಾಟ್ ಕೊಹ್ಲಿ ಅವರು ಈ ಸೀಸನ್ ಅಲ್ಲಿ ಕ್ಯಾಪ್ಟನ್ ಆದ್ರೆ ಅವರು ಮಿಂಚೋದು ಫಿಕ್ಸ್ ಅಂತ ಹೇಳ್ಬಹುದು. ಅವರು ಕ್ಯಾಪ್ಟನ್ ಆದಾಗ ನಮ್ಮ RCB ತಂಡಕ್ಕೆ ಉತ್ತಮವಾದ ಪರ್ಫಾರ್ಮೆನ್ಸ್ ಅನ್ನು ತೋರಿಸಿದ್ದಾರೆ. ಇನ್ನು ಫ್ರೆಂಡ್ಸ್, ನಿಮ್ಮ ಪ್ರಕಾರ ನಮ್ಮ RCB ತಂಡದ ಕ್ಯಾಪ್ಟನ್ಸ್ ಯಾರಾಗ್ಬೇಕು ಅಂತ ಕಮೆಂಟ್ಸ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸ್ಕೊಡಿ. ಇನ್ನು ವಿರಾಟ್ ಕೊಹ್ಲಿ ಅವರು ನಿಮಗೆ ಗೊತ್ತೇ ಇದೆ, ಸೋಷಿಯಲ್ ಮೀಡಿಯಾದಲ್ಲಿ ಫೋಟೋಗಳನ್ನು ವಿಡಿಯೋಗಳನ್ನು ನೋಡಿರಬಹುದು ನೀವು. ವಿರಾಟ್ ಕೊಹ್ಲಿ ಅವರು ಈಗ ರೀಸೆಂಟ್ ಆಗಿ ಒಂದು ದೇವಸ್ಥಾನಕ್ಕೆ ಭೇಟಿ ಆಗಿದ್ದಾರೆ. ಅಂದ್ರೆ ಒಬ್ಬ ಪೂಜಾರಿಯನ್ನು ಭೇಟಿ ಆಗಿದ್ದಾರೆ. ಹೌದು ಫ್ರೆಂಡ್ಸ್, ನಾವು ಅನ್ಕೋತಿರ್ಬೋದು ವಿರಾಟ್ ಕೊಹ್ಲಿ ಅವರು ಈ ದೇವರಿಗೆ ಹೋಗ್ತಾರಾ ಇಲ್ಲ ಅಂತ. ಅವರು ಹೋಗಿದ್ದಾರೆ. ಹೌದು, ದೇವರ ಮುಂದೆ ಕೂತು ಅವರು ಕೂಡ ಕೈ ಮುಗಿದಿದ್ದಾರೆ ಅಂತ ಹೇಳ್ಬಹುದು. ದೇವರ ಅಂದ್ರೆ ದೇವರಲ್ಲ, ಅಂದ್ರೆ ಒಬ್ಬ ಪೂಜಾರಿ ಅಂತ ಹೇಳಬಹುದು. ಗುರುಗಳ ಹತ್ರ ಕುಂತು ಅವರ ಬೇಡಿಕೆಗಳನ್ನು ಕೇಳಿದ್ದಾರೆ. ಇನ್ನು ನಮ್ಮ ಈ ಇಂಡಿಯಾ ಟೀಮ್ಗೆ ವಿರಾಟ್ ಕೊಹ್ಲಿ ಅವರು ಬೆಂಕಿಯಾಗಿ ಕಮ್ಬ್ಯಾಕ್ ಮಾಡ್ಲಿ. ಯಾಕಂದ್ರೆ ಈಗಾಗ್ಲೇ ಅವ್ರದ್ದು ಟೆಸ್ಟ್ ನಲ್ಲಿ ಅಂತ ಹೇಳ್ಕೊಳ್ಳುವಂತ ಪರ್ಫಾರ್ಮೆನ್ಸ್ ಅನ್ನು ತೋರಿಲ್ಲ. ಅದಕ್ಕಾಗಿ ಅವರು ಒಳ್ಳೆ ಫಾರ್ಮ್ ನಿಂದ ಕಮ್ಬ್ಯಾಕ್ ಮಾಡ್ಲಿ, ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಒಳ್ಳೆ ರೀತಿಯ ಆಟವನ್ನು ಆಡ್ಲಿ. ಅದೇ ಫಾರ್ಮ್ ಅನ್ನು ತಂದು ನಮ್ಮ RCB ತಂಡಕ್ಕೆ ಈ ಸೀಸನ್ ಅಲ್ಲಿ ಕಪ್ ಗೆಲ್ಲಿಸಲಿ ಅಂತ ನಾವೆಲ್ಲರೂ ಆಶಿಸೋಣ. ಇನ್ನು ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದ್ರೆ ಇದೇ ರೀತಿ ಅಪ್ಡೇಟ್ಸ್ ಗಳು ಬರೋದಕ್ಕಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಆನ್ ಮಾಡ್ಕೊಳ್ಳಿ. ನಮಸ್ಕಾರ ಫ್ರೆಂಡ್ಸ್. ಇನ್ನು ಈ ವಿಡಿಯೋದಲ್ಲಿ ಏನಾದ್ರೂ ತಪ್ಪಿದ್ರೆ, ನಾನು ಮಾತನಾಡಿದ್ರಲ್ಲಿ ಏನಾದ್ರು ತಪ್ಪಿದ್ರೆ, ಮಿಸ್ಟೇಕ್ಸ್ ಇದ್ರೆ ಸ್ವಲ್ಪ ಕ್ಷಮಿಸಿ. ಅಷ್ಟೇ ಅಲ್ಲ, ಏನಾದ್ರು ತಪ್ಪು ಕಂಡು ಬಂದಲ್ಲಿ ಕಮೆಂಟ್ಸ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸ್ಕೊಡಿ. ಅದನ್ನು ನಾನು ತಿದ್ದುಕೊಳ್ಳುತ್ತೇನೆ.